ಇವತ್ತು 4 ಅಧಿಕಾರಿಗಳ 25 ಜಾಗಗಳ ಮೇಲೆ ಲೋಕಾಯುಕ್ತ ರೇಡನ್ನು ಮಾಡಿತು. ಅದರಲ್ಲೂ ಕೂಡ ತಿಪ್ಪೇಸ್ವಾಮಿ ಎನ್ನುವಂಥ ಅಧಿಕಾರಿಯ ಮನೆ ಮೇಲೆ ಕೂಡ ದಾಳಿಯನ್ನು ಮಾಡಿದರು. ಅವರು ಬೆಂಗಳೂರು ನಗರ ಯೋಜನಾ ನಿರ್ದೇಶಕರು. ಇಲ್ಲಿ ಚಿನ್ನ ಸಿಕ್ಕಾಪಟ್ಟೆ ಸಿಕ್ಕಿದೆಯಂತೆ. ತಿಪ್ಪೇಸ್ವಾಮಿ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿರೋದು 28ಕ್ಕೂ ಹೆಚ್ಚು, ಜೊತೆಗೆ ಬಂಗಾರದ ಓಲೆ, 8ಕ್ಕೂ ಹೆಚ್ಚು ಬ್ರ್ಯಾಂಡೆಡ್ ವಾಚು, ಚಿನ್ನದ ಸರ, ಮುತ್ತಿನ ಹಾರ, ನೆಕ್ಲೆಸ್, ಉಂಗುರುಗಳೆಲ್ಲ ಪತ್ತೆಯಾಗಿದೆ. 8 ಜೊತೆ ಚಿನ್ನದ ಬಳೆಗಳು, ಕೆಜಿಗಟ್ಟಲೆ ಬೆಳ್ಳಿ ಸಾಮಗ್ರಿಗಳು ಪತ್ತೆಯಾಗಿದೆ. ಏನಾದರೂ ಗಿಫ್ಟ್ ಕೊಟ್ರಾ, ಇಲ್ಲ ಖರೀದಿ ಮಾಡಿದ್ರಾ ಈ ಪ್ರಮಾಣದಲ್ಲಿ? ಬೆಂಗಳೂರು ನಗರ ಯೋಜನಾ ನಿರ್ದೇಶಕರು ಬೆಂಗಳೂರು ನಗರಕ್ಕೆ ಯೋಜನೆಯನ್ನು ಹಾಕ್ಕೊಂಡ್ರಾ, ಅಥವಾ ಇವ್ರ ಫ್ಯಾಮಿಲಿಗೆ ಯೋಜನೆಯನ್ನು ಹಾಕ್ಕೊಂಡ್ರಾ, ಅಥವಾ ಬಂಗಾರದ ಯೋಜನೆಯನ್ನು ಹಾಕ್ಕೊಂಬಿಟ್ರಾ? ಏನರಪ್ಪ, ಎಲ್ಲ ಹಾಕ್ಕೊಳ್ತೀರೋ ಅವನ್ನೆಲ್ಲ? ಎಷ್ಟು ಹಾಕ್ಕೊಳ್ತೀರಾ, ಯಾವ ರೀತಿಯಲ್ಲಿ ಹಾಕ್ಕೊಳ್ತೀರಾ ಅಂತ ಒಂದು ಲಿಮಿಟೇಷನ್ ಇರಬೇಕು. ಒಂದು ಲಿಮಿಟೇಷನ್ಗೆ ಹೋಗುತ್ತೆ. ಅದಕ್ಕಿಂತಲೂ ಈ ರೀತಿಯಾಗಿ ತಪ್ಪೇನಲ್ಲ ಬಿಡಿ. ಆದರೆ ಲೋಕಾಯುಕ್ತರು ಹೇಳಬೇಕು, ಇಲ್ಲಿವರೆಗೂ ನಾವು ಇಷ್ಟು ರೇಡ್ ಮಾಡಿದ್ದೀವಲ್ಲ, ಇಷ್ಟರೊಳಗೆ ಎಷ್ಟು ಜನಕ್ಕೆ ಶಿಕ್ಷೆ ಕೊಟ್ಟಿದ್ದೀವಿ, ಎಷ್ಟು ಜನರದ್ದು ವಾಪಸ್ ಸರ್ಕಾರಕ್ಕೆ ಮತ್ತೆ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ ಅಂತೇಳಿ. ಬರೀ ರೇಡ್ ಮಾಡ್ಕೊಂಡು ಹೋಗ್ತೀರಾ, ಅವ್ರ ಮನೇಲಿ ಅಷ್ಟು ಸಿಕ್ತು, ಇವ್ರ ಮನೇಲಿ ಇಷ್ಟು ಸಿಕ್ತು, ಇದನ್ನೇ ಹೇಳೋದಾಗಿದೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ಗವಿನಾಗಮಂಗಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ನರಸಿಂಹಮೂರ್ತಿ, ಏನರಪ್ಪ ಇವರೆಲ್ಲ ಇಷ್ಟಿಷ್ಟು ಚಿನ್ನಗಳನ್ನೆಲ್ಲ ಇಟ್ಕೊಂಡು ಕೊಡ್ತಾರಂತೆ, ಏನು ಮಾಡ್ತಾರೆ ಆ್ಯಕ್ಚುಲಿ? ಎಲ್ಲ ಚಿನ್ನಗಳನ್ನು ಇಟ್ಕೊಂಡ್ಬಿಟ್ಟು ಅವಾಗವಾಗ ಶೋ ಮಾಡ್ಕೊಂಡು ಓಡೋದ, ಅಥವಾ ಸುಮ್ಮನೆ ಮನೇಲಿ ನನ್ನ ಹತ್ರನೂ ಇದೆ ಅಂತ ತೋರಿಸ್ಕೊಂಡು ಓಡಾಡೋದಂತ? ಏನಂತಾರೆ ಈಗ ಲೋಕಾಯುಕ್ತರು? ಇವ್ರದ್ದು ಅಷ್ಟೇ ಕೇಸು. ಇಲ್ಲೊಂದು ದಾಳಿ ಮಾಡಿದ್ರು, ಇಲ್ಲೊಂದಿಷ್ಟು ಮಾಹಿತಿ ಸಿಕ್ತು, ನಮಗೊಂದಿಷ್ಟು ಸಿಕ್ತು, ನಾವೊಂದಿಷ್ಟು ನ್ಯೂಸ್ ಹಾಕಿದ್ವಿ ಅಷ್ಟೇ. ಅರುಣ್ ಬಡಿಗೇರ್, ಇವತ್ತು ಬೆಳಗ್ಗೆಯಿಂದ ಸುಮಾರು 4 ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ 25 ಕಡೆ ಲೋಕಾಯುಕ್ತ ಅಧಿಕಾರಿಗಳು ಬೆಳಗ್ಗೆಯಿಂದ ದಾಳಿಯನ್ನು ನಡೆಸುವ ಕೆಲಸವನ್ನು ಮಾಡಿದ್ದಾರೆ. ಇದೀಗ ನಾವು ಬೆಂಗಳೂರಿನ ಗಿರಿನಗರದಲ್ಲಿರುವ ತಿಪ್ಪೇಸ್ವಾಮಿಯವರ ನಿವಾಸ. ಇವರು ಟೌನ್ ಪ್ಲಾನಿಂಗ್ ಏನಿದೆ ಅದರ ನಿರ್ದೇಶಕರು ಇವರು. ಅವರ ಮನೆ ಮೇಲೆ ಬೆಳಗ್ಗೆಯಿಂದ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ದಾಳಿಯ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿಯೇ ಬೆಳಗ್ಗೆ ಅಕ್ಕಸಾಲಿಗರನ್ನು ಕರೆಸ್ಕೊಂಡಿದ್ರು. ಅಂದರೆ ಅಕ್ಕಸಾಲಿಗರು ಕರೆಸ್ಕೊಂಡಂತಹ ಸಂದರ್ಭದಲ್ಲಿ ಇವರು ತಿಪ್ಪೇಸ್ವಾಮಿ ಅವರ ಪತ್ನಿ ಇರ್ಬೋದು, ಮಕ್ಕಳು ಇರ್ಬೋದು, ಅವರಿಗೆ ಸಂಬಂಧಪಟ್ಟಂತಹ ಸಾಕಷ್ಟು ಜೊತೆ ಓಲೆಗಳು, ಅದ್ರ ಜೊತೆಗೆ ಬಂಗಾರದ ಚೈನ್ಗಳು, ಸರಗಳು, ಮತ್ತು ಉಂಗುರಗಳು, ಮತ್ತು ಬ್ರ್ಯಾಂಡೆಡ್ ವಾಚ್ಗಳು, ಹೀಗೆ 10 ರೀತಿಯ ಚಿನ್ನಾಭರಣದ ಆಭರಣಗಳು ಇವರ ಮನೆಯಲ್ಲಿ ಪತ್ತೆಯಾಗಿದೆ. ಇದೀಗ ಅವುಗಳನ್ನು ಲೆಕ್ಕ ಹಾಕುವ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಿದ್ದಾರೆ. ಮತ್ತು ಈಗ ನೀವು ಕೇಳಿದಂತೆ ಈಗ ಸಾಕಷ್ಟು ರೇಡ್ಗಳನ್ನು ಮಾಡ್ತಿರ್ತಾರೆ. ರೇಡ್ ಆದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅಪಾರ ಪ್ರಮಾಣದ ಚಿನ್ನಾಭರಣ, ನಗದು ಇರ್ಬೋದು, ಇವೆಲ್ಲವೂ ಕೂಡ ಅಕ್ರಮ ಆಸ್ತಿ ಪಾಸ್ತಿ ಇವೆಲ್ಲವೂ ಕೂಡ ಪತ್ತೆಯಾಗುತ್ತೆ. ಆದರೆ ವಿಚಾರ ಏನಂತ ಹೇಳಿದ್ರೆ, ಇವೆಲ್ಲವೂ ಕೂಡ ಈಗ ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಕೆಲವರು ಖುಲಾಸೆಗೊಳಗಾಗಬಹುದು. ಕೆಲವರದ್ದು ಏನ್ಸೆಸ್ಟರ್ಸ್ ಪ್ರಾಪರ್ಟಿ ಇರುತ್ತೆ, ಅದ್ರ ಜೊತೆಗೆ ಸಮತೋಲನ ಆಸ್ತಿ ಅಂತೇಳಿ ಕೆಲವರು ತೋರಿಸ್ಕೊಳ್ಬಹುದು. ಆದರೆ ಸದ್ಯದ ಮಟ್ಟಿಗೆ ಏನು ದಾಳಿ ನಡೆದಿರುತ್ತೋ ಅದನ್ನು ಶೀಸ್ ಮಾಡುವ ಕೆಲಸವನ್ನು ಮಾಡ್ತಾರೆ. ಯಾವಾಗ ಅಸಮತೋಲನ ಆಸ್ತಿ ಅಂತೇಳಿ ಕಂಡು ಬರುತ್ತೋ, ಕೋರ್ಟ್ನಲ್ಲಿ ಪ್ರೂವ್ ಆಗುತ್ತೋ, ಅಂತಹ ಸಂದರ್ಭದಲ್ಲಿ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಅಥವಾ ಅವುಗಳನ್ನು ಮುಟ್ಟುಗೋಲು ಹಾಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲೂ ಕೂಡ ಇದೀಗ ತಿಪ್ಪೇಸ್ವಾಮಿಯವರಿಗೆ ಸಂಬಂಧಪಟ್ಟಂತಹ ಅಪಾರ ಪ್ರಮಾಣದ ಚಿನ್ನಾಭರಣ ನಗದನ್ನು ಪತ್ತೆ ಮಾಡುವ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಅದ್ರ ಜೊತೆಗೆ ಎಲ್ಲರೂ ಬೇರೆ ಬೇರೆ ಕಡೆ ಪ್ರಾಪರ್ಟಿ ಮಾಡಿದ್ದಾರೆ, ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ ಇವೆಲ್ಲವನ್ನು ಕೂಡ ಚೆಕ್ ಮಾಡುವ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ. ಅವರು ಇನ್ನೂ ಒಟ್ಟು 4 ಅಧಿಕಾರಿಗಳ ಮೇಲೆ ದಾಳಿ ನಡೆದಿರೋದು ಇವತ್ತು. ಅದರಲ್ಲಿ ಓರ್ವರು ಈ ಬೆಂಗಳೂರು ನಗರ ಯೋಜನಾ ನಿರ್ದೇಶಕ ತಿಪ್ಪೇಸ್ವಾಮಿಯವರು. ಅವ್ರ ಮನೆಯಲ್ಲಿ ಸಿಕ್ಕಿರೋದೇ ಈ ಚಿನ್ನಾಭರಣಗಳು. ಮೋಸ್ಟ್ಲಿ ನಾಳೆ ಎಲ್ಲಾದರೂ ಜ್ಯುವೆಲರ್ ಶಾಪ್ ಓಪನ್ ಮಾಡೋಣ ರಿಟೈರ್ಡ್ ಆದಮೇಲೆ ಅಂತೇಳಿ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ರು ಅನಿಸುತ್ತೆ. ಅದಕ್ಕೆ ಅಷ್ಟೊಂದು ಕಾಣಿಸ್ಕೊಳ್ತಾ ಇದೆ. ಇಲ್ಲ, ಚಿನ್ನದ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಇರಬೇಕು, ಬರೋ ಎಲ್ಲ ಸ್ಯಾಲ್ರಿಯನ್ನು ಬರೀ ಚಿನ್ನದ ಮೇಲೆ ಹಾಕ್ತಾ ಇದ್ರೇನೋ, ಇಲ್ಲ ಚಿನ್ನ ಜಾಸ್ತಿ ರೇಟ್ ಏರ್ತಾ ಇದೆಯಲ್ವಾ, ಸೊ ಹಾಗಾಗಿ ಆ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದೇನೋ.